ಸರ್, ನಿಮಗೆ ಇದು ಯಾವಾಗ ಈ ಮಾಹಿತಿ ಗೊತ್ತಾಯಿತು ಈ ರೀತಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ? ಟಿವಿಯಲ್ಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ನಮಗೆ. ಈ ಈ ಈ ಸುಜಾತ ಭಟ್ ಇದ್ದಾರಲ್ಲ, ಅವ್ರು ಈ ರೀತಿ ಮಿಸ್ಯೂಸ್ ಮಾಡಿದ್ದಾರೆ ಫೋಟೋನ, ಏನು ಅನಿಸ್ತದೆ ನಿಮಗೆ ಇದ್ರ ಬಗ್ಗೆ? ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು, ಮನಸ್ಸಿಗೆ ತುಂಬ ನೋವಾಯಿತು. ನಮ್ಮ ತಂಗಿ ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾರಲ್ಲ ಅಂತ ತುಂಬ ನೋವಾಯಿತು ಮನಸ್ಸಿಗೆ. ನಮ್ಮ ಫ್ಯಾಮಿಲಿ, ನನಗೊಬ್ಬನಿಗೆ ಅಲ್ಲ, ಫ್ಯಾಮಿಲಿಗೆಲ್ಲ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಮುಂದೆ ಇದ್ರ ಬಗ್ಗೆ ಏನಾದರೂ ಆಕ್ಷೇಪ ಅಥವಾ ದೂರು ಕೊಡುವಂಥದ್ದು ಈ ರೀತಿ ಏನಾದರೂ ಯೋಜನೆ ಇದೆಯಾ ನಿಮ್ಮದು? ಹೇಗೆ ಅದು ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ, ನಮ್ಮ ಸಿಸ್ಟರ್ಸ್ ಇದ್ದಾರಲ್ಲ, ಸಿಸ್ಟರ್ಸು ಕಸಿನ್ಸ್, ನಮ್ಮ ಒಳ್ಳೆಟಿರೋ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ, ಅವರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬರ್ತೀನಿ ನಾನು. ಅವರು ಈಗ 2007ರಲ್ಲಿ ಮದುವೆ ಆಗಿರುವಂಥದ್ದು. ಮದುವೆ ಆಗುವಾಗ ಎಷ್ಟು ವರ್ಷ ಆಗಿತ್ತು? ಅವ್ರು ಎಲ್ಲಿ ಇದ್ದರು, ಏನು ಕೆಲಸ ಮಾಡ್ತಿದ್ರು? ಅಲ್ಲೇ ಮದುವೆ ಆಗಿರುವಂಥದ್ದು ಬೆಂಗಳೂರಲ್ಲೇ, ಹೇಗೆ ಸರ್? 26, 27 ಇರ್ಬೋದು, 18 ವರ್ಷ ಆಯ್ತಲ್ಲ. ಹಾಂ, ಅಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಬ್ಯಾಂಗ್ಳೂರು ಸಿವಾಸ್ ಎ ನರ್ಸ್, ಅಂದರೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಕೆಲಸ ಮಾಡಿ ಆಮೇಲೆ ಅಲ್ಲಿ ಇವರು ಪೇಷಂಟಾಗಿ ಹೋಗಿದ್ರು, ಇವರ ಹಸ್ಬೆಂಡ್. ಅಲ್ಲಿ ಪರಿಚಯ ಆಗಿ ಆಮೇಲೆ ಮದುವೆ ಆಗಿದ್ದು. ಈ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಶವವಾಗಿ ನಿಮ್ಮ ಮನೆಗೆ ಬಂದಿರುವಂಥದ್ದು, ಜೀವಂತವಾಗಿ ಬಂದಿಲ್ಲ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗೇನು ಗೊತ್ತಾಯ್ತಾ? ಆಮೇಲೆ ಏನು ವಿಷಯ ಸರ್? ಆಮೇಲೆ ಜಗಳ ಇರ್ಬೋದಾ ಅಂತ ನಾವು ನೆನೆಸ್ಕೊಂಡಿವಿ ಅಷ್ಟೇ ಮನೆ ಒಳಗಡೆ. ಮತ್ತೆ ಏನು ಅದ್ರ ಬಗ್ಗೆ ಇದು ಮಾಡಿ ತನಿಖೆ ಏನು ಮಾಡಿಲ್ಲ. ತನಿಖೆ ಪೊಲೀಸವ್ರು ಮಾಡಿದ್ದಾರೆ. ಆಮೇಲೆ 24 ಡೇಸ್ ಆದಮೇಲೆ ಬಾಡಿ ಇದರಲ್ಲಿ ನದಿಯಲ್ಲಿ ಸಿಕ್ತಲ್ಲ. ನಮಗೆ ಸಂಶಯ ಅದೇ ಅವರ ಹಸ್ಬೆಂಡು ಮತ್ತು ಇವ್ರ ಮೇಲೆ, ಅವ್ರ ಮಾವ ಮೇಲೆ. ಮತ್ತು ಇವಾಗ ಸುಜಾತ ಭಟ್ ಬೇರೆ ಬರ್ತಾ ಇದ್ದಾರೆ ಮಧ್ಯದಲ್ಲಿ. ಈಗ ಸುಜಾತ ಭಟ್ಟು ಅವರಿಗೇನು ಸಂಬಂಧ ಇತ್ತು ನಿಮಗೆ ಗೊತ್ತಿದೆಯಾ? ಮಾಹಿತಿ ಇದೆಯಾ? ಮಾಹಿತಿ ನಮಗೆ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಈ ಟಿ ವಿ ಮಾಧ್ಯಮದಲ್ಲಿ ನೋಡಿಬಿಟ್ಟು ನಮಗೆ ಗೊತ್ತಾಯ್ತು ಇವರಿಗೆ ರಿಲೇಷನ್ಶಿಪ್ ಇದೆ ಅವ್ರ ಜೊತೆಯಲ್ಲಿ ಅಂತ. ಈಗ ಇನ್ನೊಬ್ಬರು ಯಾರೋ ಒಬ್ಬರು ಫೋಟೋವನ್ನು ಈ ರೀತಿ ಎಡಿಟ್ ಮಾಡಿ ಬಳಸಿಕೊಂಡಿರುವಂಥದ್ದು ಎಷ್ಟು ಸರಿ ಇದು ಅಂತ, ಈ ರೀತಿ ಒಂದು ದುರ್ಬಳಕೆ ಮಾಡಿರುವಂಥ ತಪ್ಪು ಮಾಡಿದ್ದು ತಪ್ಪುನೇ. ನಮ್ಮ ತಂಗಿ ಫೋಟೋ ತಗೊಂಡು ಹೋಗಿ ಇವರು ನನ್ನ ಮಗಳು ಅಂತ ಹೇಳಿದ್ರು, ಇವರು ಯಾರು ಇದು? ಹಾಂ, ತಪ್ಪಲ್ವಾ? ಅದೇ ಸರ್, ಈಗ ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡ್ತಾ ಇದ್ದೀರಾ. ಆ ಪ್ರಕರಣಕ್ಕೆ ನಿಮ್ಮ ತಂಗಿಯ ಫೋಟೋವನ್ನು ತಂದು ಬಳಕೆ ಮಾಡಿದ್ದಾರೆ ಅವರು. ಅದು ದೊಡ್ಡ ಅಪರಾಧ ಅಲ್ವಾ ಇದು? ಹೌದು, ಧರ್ಮಸ್ಥಳಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಮಿಸ್ಯೂಸ್ ಇದು ಫೋಟೋ ಮಿಸ್ಯೂಸ್ ಮಾಡಿದ್ದಾರೆ ಅಷ್ಟೇ. ಸರ್, ಈಗ ನೀವು ಅದನ್ನು ಕೂಡ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ, ಧರ್ಮಸ್ಥಳ ಪ್ರಕರಣ. ಓವರಾಲ್ ಈ ಪ್ರಕರಣದ ಬಗ್ಗೆ ನಿಮಗೆ ಏನು, ನಿಮ್ಮ ದಾರಿಯಲ್ಲಿ ಏನಿದೆ, ಏನು ಅನಿಸುತ್ತೆ ಸರ್ ಇದು ಈ ರೀತಿ ಎಲ್ಲ ಷಡ್ಯಂತ್ರ ಮಾಡ್ತಿರುವಂಥದ್ದು? ಇದು ನನಗೆ ಮಾಹಿತಿ ಇಲ್ಲ ಸರ್. ಹೇಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಹಿಂದೂ ಆಗಿ ಮಾಡೋದು ತಪ್ಪು. ಬಟ್ ಯಾರ ತಪ್ಪು ಯಾರು ಸರಿ ಅಂತ SIT ನಿರ್ಧಾರ ಮಾಡಬೇಕಲ್ಲ. ಹಾಂ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಾವು ಹೇಳಿದ್ರೆ ಆಗಲ್ಲಲ್ಲ. ಪೊಲೀಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ. ನಿಮ್ಮನ್ನ ಕೇಳಿರುವಂಥದ್ದು ಅದೇ ಪ್ರಕರಣಕ್ಕೆ ನನ್ನ ಮಗಳು ಇವಳು ಸತ್ತೋಗಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಹೇಳುವಂಥದ್ದು ಅವರು ದೂರು ಕೊಟ್ಟಿರುವಂಥದ್ದು. ಅದೇ ಪ್ರಕರಣಕ್ಕೆ ನಿಮ್ಮ ಸಹೋದರಿ ಫೋಟೋವನ್ನು ಮಿಸ್ಯೂಸ್ ಮಾಡಿರುವಂಥದ್ದು. ಅದರಿಂದ ನಿಮ್ಮನ್ನು ಕೇಳಿದಷ್ಟೇ. ಆ ರೀತಿ ಇವರಿದ್ದು ಸುಜಾತ ಭಟ್ ಇದ್ದಾರಲ್ಲ, ಅವರನ್ನು ದಾರಿ ತಪ್ಪಿಸಿರ್ಬೋದಾ? ಕೆಲವರು ಸೇರಿ ದಾರಿ ತಪ್ಪಿಸಿ ಈ ರೀತಿ ಫೋಟೋವನ್ನು ತೋರಿಸಂತ ಹೇಳಿ ಮಾಡಿರ್ಬೋದಾ, ಹೇಗೆ ಅಂತ ಹೇಳಿ? ಇದ್ರೂ ಇರ್ಬೋದು ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಏನಾಗಿದೆ ಅಂತ ಮಾಹಿತಿ ಇಲ್ಲ. ಆ ಟಿ ವಿಯಲ್ಲಿ ನೋಡಿ, ನಿಮ್ಮ ಮಾಧ್ಯಮದಲ್ಲೇ ನೋಡಿ ನನಗೆ ಇದಾಗಿದ್ದು. ಅದೇ ಟಿ ವಿಯಲ್ಲಿ ನೋಡಿ ಗೊತ್ತಾಗಿದ್ದು ನನಗೆ. 4 ಡೇಸ್ ಆಯಿತು, 3-4 ಡೇಸ್. ವಾಟ್ಸಪ್ಪಲ್ಲಿ ನೋಡಿದೆ, ಅಲ್ಲಿಂದ ಗೊತ್ತಾಯಿತು. ಹೌದೌದು, ನಮ್ಮ ಫ್ಯಾಮಿಲಿ, ಮಲೆಟಿರೋ ಫ್ಯಾಮಿಲಿ ಮೆಂಬರ್ಸು ಇದ್ದಾರೆ, ಈ ಕೊಡೋ ಸಮಾಜದವರು ಇದ್ದಾರೆ, ಮತ್ತು ನಮ್ಮ ಕಸಿನ್ಸ್ ಇದ್ದಾರೆ, ಪ್ಲಸ್ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲರ ಹತ್ರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಒಟ್ಟಾರೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಶ್ರೀವತ್ಸವ ಏನೆಂದರೆ ಅವರು ಬ್ರಾಹ್ಮಣ ಕುಟುಂಬದವರು, ವಸಂತಿ ಇಲ್ಲಿ ಕೊಡವ ಜನಾಂಗದವರು. ಇವರು ಅಲ್ಲಿ ಪ್ರೀತಿಸಿ ಮದುವೆ ಆಗಿರುವಂಥದ್ದು. ಮದುವೆಯಾಗಿ ಒಂದೇ ತಿಂಗಳಲ್ಲಿ ಮರಣಪಟ್ಟಿರುವಂಥದ್ದು, ಅಂದರೆ ಮೃತದೇಹ ಪತ್ತೆಯಾಗಿರುವಂಥದ್ದು. ಅವರು ಮದುವೆ ಆದ ನಂತರ 1 ತಿಂಗಳ ಬಳಿಕ ಇಲ್ಲಿ ಈ ಮನೆಗೆ ಬಂದಿರೋದೇ ಮೃತದೇಹ ಅವರದು ಅಂತ ಹೇಳುವಂಥದ್ದು. ಯಾಕೆಂದರೆ ನಾಪತ್ತೆ ಕೇಸ್ ಕೂಡ ದಾಖಲಾಗಿತ್ತು. ದಾಖಲಾದ ನಂತರ ಅವರು 24 ದಿನ ಕಳೆದು ಮೃತದೇಹ ಸಿಕ್ಕಿದ್ದು ಅಂತ ಹೇಳುವಂಥದ್ದು ಅವರ ಸಹೋದರ ವಿಜಯ್ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಸುಜಾತ ಭಟ್ ಏನು ಫೋಟೋವನ್ನು ತೋರಿಸಿದರೆ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾಗಿದೆ, ಅದು ಫೇಕ್ ಅಂತ ಹೇಳುವಂಥದ್ದು. ಅದನ್ನು ಎಡಿಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಕುಟುಂಬದವರಿದ್ದಾರೆ, ಸಹೋದರಿಯರಿದ್ದಾರೆ, ಅವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತೇವೆ ಅಂತ ಹೇಳಿ ಅವರ ಸಹೋದರ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸರ್, ನಿಮಗೆ ಇದು ಯಾವಾಗ ಈ ಮಾಹಿತಿ ಗೊತ್ತಾಯಿತು ಈ ರೀತಿ ಫೋಟೋವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ? ಟಿವಿಯಲ್ಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ನಮಗೆ. ಈ ಸುಜಾತ ಭಟ್ ಇದ್ದಾರಲ್ಲ, ಅವ್ರು ಈ ರೀತಿ ಮಿಸ್ಯೂಸ್ ಮಾಡಿದ್ದಾರೆ ಫೋಟೋನ, ಏನು ಅನಿಸ್ತದೆ ನಿಮಗೆ ಇದ್ರ ಬಗ್ಗೆ? ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು, ಮನಸ್ಸಿಗೆ ತುಂಬ ನೋವಾಯಿತು. ನಮ್ಮ ತಂಗಿ ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾರಲ್ಲ ಅಂತ ತುಂಬ ನೋವಾಯಿತು ಮನಸ್ಸಿಗೆ. ನಮ್ಮ ಫ್ಯಾಮಿಲಿ, ನನಗೊಬ್ಬನಿಗೆ ಅಲ್ಲ, ಫ್ಯಾಮಿಲಿಗೆಲ್ಲ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಅಷ್ಟೇ.
ಅಲ್ಲ, ಮುಂದೆ ಇದ್ರ ಬಗ್ಗೆ ಏನಾದರೂ ಆಕ್ಷೇಪ ಅಥವಾ ದೂರು ಕೊಡುವಂಥದ್ದು ಈ ರೀತಿ ಏನಾದರೂ ಯೋಜನೆ ಇದೆಯಾ ನಿಮ್ಮದು? ಹೇಗೆ ಅದು ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ, ನಮ್ಮ ಸಿಸ್ಟರ್ಸ್ ಇದ್ದಾರಲ್ಲ, ಸಿಸ್ಟರ್ಸು ಕಸಿನ್ಸ್ ನಮ್ಮ ಒಳ್ಳೆಟಿರೋ ಫ್ಯಾಮಿಲೀಸ್ ಎಲ್ಲ ಇದ್ದಾರೆ, ಅವರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬರ್ತೀನಿ ನಾನು. ಅವರು ಈಗ 2007ರಲ್ಲಿ ಮದುವೆ ಆಗಿರುವಂಥದ್ದು. ಮದುವೆ ಆಗುವಾಗ ಎಷ್ಟು ವರ್ಷ ಆಗಿತ್ತು? ಅವ್ರು ಎಲ್ಲಿ ಇದ್ದರು, ಏನು ಕೆಲಸ ಮಾಡ್ತಿದ್ರು? ಅಲ್ಲೇ ಮದುವೆ ಆಗಿರುವಂಥದ್ದು ಬೆಂಗಳೂರಲ್ಲೇ, ಹೇಗೆ ಸರ್? 26, 27 ಇರ್ಬೋದು, 18 ವರ್ಷ ಆಯ್ತಲ್ಲ. ಹಾಂ, ಅಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಬ್ಯಾಂಗ್ಳೂರು ಸಿ ವಾಸ್ ಎ ನರ್ಸ್, ಅಂದರೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಕೆಲಸ ಮಾಡಿ ಆಮೇಲೆ ಅಲ್ಲಿ ಇವರು ಪೇಷಂಟಾಗಿ ಹೋಗಿದ್ರು, ಇವರ ಹಸ್ಬೆಂಡ್. ಅಲ್ಲಿ ಪರಿಚಯ ಆಗಿ ಆಮೇಲೆ ಮದುವೆ ಆಗಿದ್ದು. ಈ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವರು ಶವವಾಗಿ ನಿಮ್ಮ ಮನೆಗೆ ಬಂದಿರುವಂಥದ್ದು, ಜೀವಂತವಾಗಿ ಬಂದಿಲ್ಲ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗೇನು ಗೊತ್ತಾಯ್ತು? ಆಮೇಲೆ ಏನು ವಿಷಯ ಸರ್? ಆಮೇಲೆ ಜಗಳ ಇರ್ಬೋದಾ ಅಂತ ನಾವು ನೆನೆಸ್ಕೊಂಡಿವಿ ಅಷ್ಟೇ ಮನೆ ಒಳಗಡೆ. ಮತ್ತೆ ಏನು ಅದ್ರ ಬಗ್ಗೆ ಇದು ಮಾಡಿ ತನಿಖೆ ಏನು ಮಾಡಿಲ್ಲ. ತನಿಖೆ ಪೊಲೀಸ್ ಅವ್ರು ಮಾಡಿದ್ದಾರೆ. ಆಮೇಲೆ 24 ಡೇಸ್ ಆದಮೇಲೆ ಬಾಡಿ ಇದರಲ್ಲಿ ನದಿಯಲ್ಲಿ ಸಿಕ್ತಲ್ಲ. ನಮಗೆ ಸಂಶಯ ಅದೇ ಅವರ ಹಸ್ಬೆಂಡು ಮತ್ತು ಇವ್ರ ಮೇಲೆ, ಅವ್ರ ಮಾವ ಮೇಲೆ. ಮತ್ತು ಇವಾಗ ಸುಜಾತ ಭಟ್ ಬೇರೆ ಬರ್ತಾ ಇದ್ದಾರೆ ಮಧ್ಯದಲ್ಲಿ. ಈಗ ಸುಜಾತ ಭಟ್ ಅವರಿಗೇನು ಸಂಬಂಧ ಇತ್ತು ನಿಮಗೆ ಗೊತ್ತಿದೆಯಾ? ಮಾಹಿತಿ ಇದೆಯಾ? ಮಾಹಿತಿ ನಮಗೆ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಈ ಟಿ ವಿ ಮಾಧ್ಯಮದಲ್ಲಿ ನೋಡಿಬಿಟ್ಟು ನಮಗೆ ಗೊತ್ತಾಯ್ತು ಇವರಿಗೆ ರಿಲೇಷನ್ಶಿಪ್ ಇದೆ ಅವ್ರ ಜೊತೆಯಲ್ಲಿ ಅಂತ. ಈಗ ಇನ್ನೊಬ್ಬರು ಯಾರೋ ಒಬ್ಬರು ಫೋಟೋವನ್ನು ಈ ರೀತಿ ಎಡಿಟ್ ಮಾಡಿ ಬಳಸಿಕೊಂಡಿರುವಂಥದ್ದು ಎಷ್ಟು ಸರಿ ಇದು ಅಂತ, ಈ ರೀತಿ ಒಂದು ದುರ್ಬಳಕೆ ಮಾಡಿರುವಂಥ ತಪ್ಪು ಮಾಡಿದ್ದು ತಪ್ಪುನೇ. ನಮ್ಮ ತಂಗಿ ಫೋಟೋ ತಗೊಂಡು ಹೋಗಿ ಇವರು ನನ್ನ ಮಗಳು ಅಂತ ಹೇಳಿದ್ರು, ಇವರು ಯಾರು ಇದು? ಹಾಂ, ತಪ್ಪಲ್ವಾ? ಅದೇ ಸರ್, ಈಗ ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡ್ತಾ ಇದ್ದೀರಾ. ಆ ಪ್ರಕರಣಕ್ಕೆ ನಿಮ್ಮ ತಂಗಿಯ ಫೋಟೋವನ್ನು ತಂದು ಬಳಕೆ ಮಾಡಿದ್ದಾರೆ ಅವರು. ಅದು ದೊಡ್ಡ ಅಪರಾಧ ಅಲ್ವಾ ಇದು? ಹೌದು, ಧರ್ಮಸ್ಥಳಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ಮಿಸ್ಯೂಸ್ ಇದು ಫೋಟೋ ಮಿಸ್ಯೂಸ್ ಮಾಡಿದ್ದಾರೆ ಅಷ್ಟೇ. ಓಕೆ ಸರ್, ಈಗ ನೀವು ಅದನ್ನು ಕೂಡ ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ, ಧರ್ಮಸ್ಥಳ ಪ್ರಕರಣ. ಓವರಾಲ್ ಈ ಪ್ರಕರಣದ ಬಗ್ಗೆ ನಿಮಗೆ ನಿಮ್ಮ ತಲೆಯಲ್ಲಿ ಏನಿದೆ, ಏನು ಅನಿಸುತ್ತೆ ಸರ್? ಇದು ಈ ರೀತಿ ಎಲ್ಲ ಷಡ್ಯಂತ್ರ ಮಾಡ್ತಿರುವಂಥದ್ದು ಇದು ನನಗೆ ಮಾಹಿತಿ ಇಲ್ಲ ಸರ್. ಹೇಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಹಿಂದೂ ಆಗಿ ಮಾಡೋದು ತಪ್ಪು, ಬಟ್ ಯಾರ ತಪ್ಪು ಯಾರು ಸರಿ ಅಂತ SIT ನಿರ್ಧಾರ ಮಾಡಬೇಕಲ್ಲ. ಹಾಂ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನಾವು ಹೇಳಿದ್ರೆ ಆಗಲ್ಲ. ಪೊಲೀಸ್ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ. ಹಾಂ, ನಿಮ್ಮನ್ನು ಕೇಳಿರುವಂಥದ್ದು ಅದೇ ಪ್ರಕರಣಕ್ಕೆ ನನ್ನ ಮಗಳು ಇವಳು ಸತ್ತೋಗಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಹೇಳುವಂಥದ್ದು ಅವರು ದೂರು ಕೊಟ್ಟಿರುವಂಥದ್ದು. ಅದೇ ಪ್ರಕರಣಕ್ಕೆ ನಿಮ್ಮ ಸಹೋದರಿ ಫೋಟೋವನ್ನು ಮಿಸ್ಯೂಸ್ ಮಾಡಿರುವಂಥದ್ದು. ಅದರಿಂದ ನಿಮ್ಮನ್ನು ಕೇಳಿದಷ್ಟೇ. ಆ ರೀತಿ ಇವರಿದ್ದು ಸುಜಾತ ಭಟ್ ಇದ್ದಾರಲ್ಲ, ಅವರನ್ನು ದಾರಿ ತಪ್ಪಿಸಿರ್ಬೋದಾ? ಕೆಲವರು ಸೇರಿ ದಾರಿ ತಪ್ಪಿಸಿ ಈ ರೀತಿ ಫೋಟೋವನ್ನು ತೋರಿಸಂತ ಹೇಳಿ ಮಾಡಿರ್ಬೋದಾ, ಹೇಗೆ ಅಂತ ಹೇಳಿ? ಇರ್ಬೋದು ಸರ್. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ, ಏನಾಗಿದೆ ಅಂತ ಮಾಹಿತಿ ಇಲ್ಲ. ಆ ಟಿ ವಿಯಲ್ಲಿ ನೋಡಿ, ನಿಮ್ಮ ಮಾಧ್ಯಮದಲ್ಲೇ ನೋಡಿ ನನಗೆ ಇದಾಗಿದ್ದು. ಅದೇ ಟಿ ವಿಯಲ್ಲಿ ನೋಡೇ ಗೊತ್ತಾಗಿದ್ದು ನನಗೆ. 4 ಡೇಸ್ ಆಯಿತು, 3-4 ಡೇಸ್. ವಾಟ್ಸಪ್ಪಲ್ಲಿ ನೋಡಿದೆ, ಅಲ್ಲಿಂದ ಗೊತ್ತಾಯಿತು. ಹೌದೌದು, ನಮ್ಮ ಫ್ಯಾಮಿಲಿ ಮಲೆಟಿರೋ ಫ್ಯಾಮಿಲಿ ಮೆಂಬರ್ಸು ಇದ್ದಾರೆ, ಈ ಕೊಡೋ ಸಮಾಜದವರು ಇದ್ದಾರೆ, ಮತ್ತು ನಮ್ಮ ಕಸಿನ್ಸ್ ಇದ್ದಾರೆ, ಪ್ಲಸ್ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ದಾರೆ. ಎಲ್ಲರ ಹತ್ರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಒಟ್ಟಾರೆ ಇದ್ರ ಬಗ್ಗೆ ಹೇಳಬೇಕಾದ್ರೆ ಶ್ರೀವತ್ಸವ ಏನೆಂದರೆ ಅವರು ಬ್ರಾಹ್ಮಣ ಕುಟುಂಬದವರು, ವಸಂತಿ ಇಲ್ಲಿ ಕೊಡವ ಜನಾಂಗದವರು. ಇವರು ಅಲ್ಲಿ ಪ್ರೀತಿಸಿ ಮದುವೆ ಆಗಿರುವಂಥದ್ದು, ಮದುವೆಯಾಗಿ ಒಂದೇ ತಿಂಗಳಲ್ಲಿ ಮರಣಪಟ್ಟಿರುವಂಥದ್ದು, ಅಂದರೆ ಮೃತದೇಹ ಪತ್ತೆಯಾಗಿರುವಂಥದ್ದು. ಅವರು ಮದುವೆ ಆದ ನಂತರ 1 ತಿಂಗಳ ಬಳಿಕ ಇಲ್ಲಿ ಈ ಮನೆಗೆ ಬಂದಿರೋದೇ ಮೃತದೇಹ ಅವರದು ಅಂತ ಹೇಳುವಂಥದ್ದು. ಯಾಕೆಂದರೆ ನಾಪತ್ತೆ ಕೇಸ್ ಕೂಡ ದಾಖಲಾಗಿತ್ತು. ದಾಖಲಾದ ನಂತರ ಅವರು 24 ದಿನ ಕಳೆದು ಮೃತದೇಹ ಸಿಕ್ಕಿದ್ದು ಅಂತ ಹೇಳುವಂಥದ್ದು ಅವರ ಸಹೋದರ ವಿಜಯ್ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಸುಜಾತ ಭಟ್ ಏನು ಫೋಟೋವನ್ನು ತೋರಿಸಿದರೆ ಅದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಬೇಕಾಗಿಲ್ಲ, ಅದು ಫೇಕ್ ಅಂತ ಹೇಳುವಂಥದ್ದು. ಅದನ್ನು ಎಡಿಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಂದೆ ಏನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಕುಟುಂಬದವರಿದ್ದಾರೆ, ಸಹೋದರಿಯರಿದ್ದಾರೆ, ಅವರೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತೇವೆ ಅಂತ ಹೇಳಿ ಅವರ ಸಹೋದರ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.